ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆ ಟೈಮಲ್ಲಿ ಅವರು ಕೆಲವು ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ಅಪ್ಪ ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೆ ನಾವು ತಪ್ಪಲೆ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶೃಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಗುರುಗಳು ಯಾರೇ ಹೋದ್ರು ಒಂದು ದಿವಸ ಒಬ್ರದ್ದೇ ಆಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಟ್ಟಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೋ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋರು. ಇವತ್ತು ದೇವತೆ ಕಳ್ಕೊಂಬಿಟ್ಟಿದ್ದೀರಿ. ನಾವೆಲ್ಲ ತಾಬ್ಲಿ ಆಗಿದ್ದೀರಿ. ಬಂದು ತಿರುಪ್ತಿಯಿಂದ ಬಂದು ಮಾತಾಡಿಸಿ ಪ್ರಸಾದ ಕೊಟ್ಟು ಬಂದು ನಿನ್ನೆ ಬೆಳಿಗ್ಗೆ ಆಯಿತು ಹುಷಾರು ಅಂದ್ರೆ 33%. ಮಧ್ಯಾಹ್ನ ನಮ್ಮ ತಾಯಿ ನಮ್ಮ ತಂದೆ ಹೋಗಿ ಅವರಿಗೆ ಕುಂಕುಮ ಇಟ್ಟು ಹೂ ಮಾಡಿಸಿದ ತಕ್ಷಣ ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡಿರ್ತಾರೆ. ಯಾವಾಗಲೂ ಪೂಜೆ ಮಾಡ್ತಿರೋರು. ಬೆಳಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡಿಸೋರು. ಇಷ್ಟು ವರ್ಷ ರಾಜೇಶ್ವರಿ ಉಳಿದಿದ್ರು. ಸರ್ ರೇವಣ್ಣವ್ರು ಅಂದರೆ ಅಮ್ಮರಿಗೆ ಬಹಳ ಪ್ರೀತಿ. ರೇವಣ್ಣ ಎಲ್ಲಿದ್ದಾನೆ ನೋಡಿ ಅನ್ನೋ ಮೊನ್ನೆ ಕೇಳಿದ್ರು ಬಾರ ರೇವಣ್ಣ ಅಂತ ಕರೆದ್ರು. ಮೊನ್ನೆ ಆಯ್ತು ಸರ್ ಬರ್ತೀನಿ. ಜೀವನದಲ್ಲಿ ಬೇಕಾದಿರಬಹುದು, ಆದರೆ ತಾಯಿ ಇಲ್ಲ, ತಾಯಿ ಪ್ರೀತಿ ಇಲ್ಲ ಅಂದರೆ ಅದು ಎಂಥದ್ದೇ ಇದ್ದರೂ ಕೂಡ ಅನಾಥ ಭಾವ ಕಾಡೇ ಕಾಡುತ್ತೆ. ಇವತ್ತು HD ರೇವಣ್ಣ ಅವರಿಗೆ, ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದೇ ಅನಾಥ ಭಾವ ಕಾಡ್ತಾ ಇರುವಂಥದ್ದು. ಸಂಕಷ್ಟಕ್ಕೆ ಸಿಲುಕಿದಾಗ, ಯಾರ ಬಳಿಯೂ ಹೇಳಿಕೊಳ್ಳೋದಾಗದಂತಹ ನೋವುಗಳನ್ನು ತಾಯಿಯ ಬಳಿ ಹೇಳಿದಾಗ, ಆಕೆಯ ಮಡಿಲಲ್ಲಿ ಒಮ್ಮೆ ಕೂತೆದ್ದಾಗ ಆಗುವಂತಹ ಅನುಭವ ಇದೆಯಲ್ಲ, ಸಿಗುವಂತಹ ಶಕ್ತಿ ಇದೆಯಲ್ಲ, ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಸಿಗೋದಿಲ್ಲ. ಇನ್ನು HD ಕುಮಾರಸ್ವಾಮಿಯವರು, ರೇವಣ್ಣ ಅವರು ರಾಜಕೀಯವಾಗಿ ಬೆಳಬೇಕು, ಈ ರೀತಿಯಲ್ಲಿ ತಮ್ಮ ಪ್ರಾಬಲ್ಯವನ್ನು ವೃದ್ಧಿಸ್ಕೊಳ್ಬೇಕು ಅಂದರೆ ಅದರ ಹಿಂದಿದ್ದಂತಹ ಶಕ್ತಿಯೇ ಅನ್ಡೌಟೆಡ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮ. ಎಂಥೆಂಥವರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ, ಬಟ್ ದೇವೇಗೌಡರು ಆ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಚೆನ್ನಮ್ಮ ಅವರು ಸ್ಥೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ರು.